ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಹೊರನಾಡಿನ ಹೇ ಮಮತಾವಾಹಿನಿ ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಜಗನ್ಮಾತೆಗೆ ಮನಸಾವಂದನೆಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಪತಿಪದೆ ಪಾಡ್ಯದಿಂದ ಪಂಚಮಿಯವರೆಗೆ ಶ್ರೀ ಜಗನ್ಮಾತೆಯ ಸನ್ನಿಧಿಯಲ್ಲಿ ವಾರ್ಷಿಕವಾಗಿ ನಡೀತಕ್ಕಂಥ ರಥೋತ್ಸವ ಕಾರ್ಯಕ್ರಮ ಸಂಪನ್ನವಾಗ್ತಾ ಇದೆ. ಈ 18ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ರಥೋತ್ಸವ ಕಾರ್ಯಕ್ರಮ ತತ್ಸಂಬಂಧವಾಗಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತದೆ. ಮೊದಲನೇ ದಿವಸ ಗಣಪತಿ ಹೋಮ ಮತ್ತು ದೀಪಾರಾಧನೆ ಕಾರ್ಯಕ್ರಮ ಆಗ್ತದೆ. ಎರಡನೇ ದಿವಸ 12:31 ಧ್ವಜಾರೋಹಣ, ಸಾಯಂಕಾಲ ಪುಷ್ಪಕಾರೋಹಣ. 20ನೇ ತಾರೀಕು 12:32 ಬ್ರಹ್ಮರಥೋತ್ಸವ. ರಾತ್ರಿ 10 ಗಂಟೆಗೆ ಮಹಾರಥೋತ್ಸವ ಕಾರ್ಯಕ್ರಮ ನಡೀತದೆ. ಅದರ ಮರುದಿವಸ ದೇವರ ಉತ್ಸವದ ವಿಶೇಷತೆಯಲ್ಲಿ ಓಕಳಿ ಕಾರ್ಯಕ್ರಮ ಸಂಪನ್ನವಾಗ್ತದೆ. ಕನ್ನರಗುಂಡಿ ಅಂತಕ್ಕಂಥ ದೇವರ ವಿಶೇಷವಾಗಿರ್ತಕ್ಕಂಥ ಜಲ ಸ್ಥಾನದ ಒಂದು ಜಗದಲ್ಲಿ ದೇವರಿಗೆ ಅವಭೃತ ಸ್ನಾನದ ಕಾರ್ಯಕ್ರಮ ಆಗ್ತದೆ. ಆ ನಂತರ ರಾತ್ರಿಗೆ ಧ್ವಜ ಅವರೋಹಣದೊಂದಿಗೆ ಉತ್ಸವ ಕಾರ್ಯಕ್ರಮ ಮುಗಿದು 22ನೇ ತಾರೀಕು ಸಂಪ್ರೋಕ್ಷಣೆಯೊಂದಿಗೆ ಕಾರ್ಯಕ್ರಮಗಳೆಲ್ಲವೂ ಕೂಡ ಮುಗಿತಿದೆ. ಈ ಒಂದು ವಿಶೇಷವಾದ ರಥೋತ್ಸವದ ಸಂದರ್ಭದಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರು ದೇವರ ಈ ಒಂದು ಉತ್ಸವದಲ್ಲಿ ಭಾಗವಹಿಸಿ ನಿಮ್ಮ ಸೇವೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಕುಟುಂಬದ ರಕ್ಷಣೆ ಮಾಡಿಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳ ರಕ್ಷಣೆ ಬಗ್ಗೆ ಗಮನ ಕೊಡಿ. ಇವತ್ತಿನ ಕಾಲದಲ್ಲಂತೂ ಬಂಗಾರ, ಬೆಳ್ಳಿ ಈ ವಸ್ತುಗಳು ಬೆಲೆ ಗಗನಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಈ ಉತ್ಸವದಲ್ಲಿ ಭಾಗವಹಿಸಿದಾಗ ಮನಸ್ಸು ಎಲ್ಲವೂ ಕೂಡ ಉತ್ಸವದ ಕಡೆಗೆ ಹೋದಾಗ ನಮ್ಮ ವಸ್ತುಗಳ ಬಗ್ಗೆ ಗಮನ ಹರಿಸುವುದು ಕಮ್ಮಿ ಆಗ್ತದೆ. ಹಾಗಾಗಿ ನಿಮ್ಮ ವಸ್ತುಗಳ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ಸಣ್ಣ ಮಕ್ಕಳ ಬಗ್ಗೆ, ನಿಮಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಹೆಚ್ಚು ಗಮನ ಕೊಡಿ. ಜೊತೆಗೆ ದೇವರ ಕಾರ್ಯದಲ್ಲಿ ಯಾವ ರೀತಿಯಾಗಿ ಕ್ರಮದಂತೆ ನಡ್ಕೊಳ್ಬೇಕು ಅನ್ನುವಂಥದ್ದು ಕ್ಷೇತ್ರದ ವಾಡಿಕೆ ಇದೆ. ಅದಕ್ಕೆ ಅನುಗುಣವಾಗಿ ಹೊಂದಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ನಿಮ್ಮ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾವು ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿಮ್ಮ ಏನು ಲಗೇಜ್ಗಳನ್ನು ಹಿಡಿಯೋದಕ್ಕೆ ಲಗೇಜಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಂಡಲ್ಲಿ ನಿಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಅದನ್ನೊಂದು ದೊಡ್ಡ ಏನು ಹೇಳ್ಬೋದು, ಅದಕ್ಕೆ ಎಲ್ಲ ಅಲ್ಲಿ ಹಾಕಿ ಇಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡದೆ ಒಂದು ಸರಿಯಾದ ರೀತಿಯಲ್ಲಿ ಅಲ್ಲಿ ಅದಕ್ಕಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನು ಸದುಪಯೋಗ ಮಾಡಿಕೊಂಡು ರಥೋತ್ಸವದ ಸಂದರ್ಭದಲ್ಲಿ ಅಲ್ಲಿಯ ವಾತಾವರಣ ಹಾಳಾಗದಂತೆ ಅಥವಾ ಅಲ್ಲಿ ಕಂಡಲ್ಲೆಲ್ಲ ಕಸ ಬಿಸಾಕೋದು, ಸಿಕ್ಕಿದ್ದನ್ನು ಹೊತ್ತಾಕೋದು, ತಿಂದ ಪದಾರ್ಥದ ಪಟ್ಟಣಗಳನ್ನು ಬಿಸಾಕೋದು, ಇದು ಯಾವುದನ್ನು ಮಾಡದೆ ಕಸ ಹಾಕೋದಕ್ಕಾಗಿಯೇ ಡಬ್ಬಗಳನ್ನು ಇಟ್ಟಿದ್ದೇವೆ. ಇದೆಲ್ಲವನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಂಡು ಭಕ್ತರು ಉತ್ಸವದಲ್ಲಿ ಸಂತೋಷದಿಂದ ಭಾಗವಹಿಸಬೇಕು. ದೇವರು ಈ ಕಾಲದವರೆಗೂ ಕೂಡ ಗರ್ಭಗುಡಿಯಲ್ಲಿದ್ದಂಥ ದೇವರು ಭಕ್ತರನ್ನೇ ಅರಸಿಕೊಂಡು ಬರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಆ ರಥೋತ್ಸವದಲ್ಲಿ ಸಂಪೂರ್ಣವಾಗಿ ಸಂತೋಷದಿಂದ ಭಾಗವಹಿಸಬೇಕು. ರಥ ಎಳೆಯುವ ವ್ಯವಸ್ಥೆಯಲ್ಲಾಗಲಿ, ರಥದ ಉತ್ಸವದ ಕಾರ್ಯಕ್ರಮಗಳಾಗಲಿ, ಪಲ್ಲಕ್ಕಿ ಉತ್ಸವದಲ್ಲಿ ಕಾರ್ಯಕ್ರಮ ಆಗಲಿ, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ಪಡಿ, ಸಂಭ್ರಮ ಪಡಿ, ಆನಂದ ಪಡಿ, ತಾಯಿಯ ಪ್ರಸಾದ ಸ್ವೀಕರಿಸಿ ಎಲ್ಲ ರೀತಿಯ ಕ್ಷೇಮಾಭಿವೃದ್ಧಿಗಳನ್ನು ತಾಯಿಯಿಂದ ಆಶೀರ್ವಾದ ರೂಪದಲ್ಲಿ ಪಡ್ಕೊಂಡು ಮಂಗಳಮಯವಾಗಿರ್ತಕ್ಕಂಥ ಈ ಉತ್ಸವಕ್ಕೆ ವಿಶೇಷ ಮೆರುಗು ಬರತಕ್ಕಂಥ ರೀತಿಯಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ನಿಮ್ಮ ರಕ್ಷಣೆ, ವಸ್ತುಗಳ ರಕ್ಷಣೆಯೊಂದಿಗೆ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುವುದಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಸಹಕರಿಸಿ ಚೆಂದ ಕಾಣಿಸಿಕೊಳ್ಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಸಮಸ್ತ ಭಕ್ತರಿಗೆ ಈ ಮುಖಾಂತರವಾಗಿ ನಾವು ಹೃದಯ ತುಂಬಿದ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಬನ್ನಿ, ಭಾಗವಹಿಸಿ, ತಾಯಿಯ ಕೃಪೆಗೆ ಪಾತ್ರರಾಗಿ. ಶುಭವಾಗಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.